16 ಸೋಮವಾರದ ವ್ರತಕತೆ. ಅಧ್ಯಾಯ 5. ಶಂಕರ. ಹೇ ಪ್ರಾಣವಲ್ಲಭೆ, ಬ್ರಾಹ್ಮಣ ಪ್ರಿಯನಾದ ಶ್ರೀಕೃಷ್ಣ ಭಗವಂತನು ಸರ್ವಾರ್ಥ ಸಾಧನವಾದ ಈ ವ್ರತವನ್ನು ಮನಮುಟ್ಟಿ ತನ್ನ ಉಪಾಸಕನಾದ ಒಬ್ಬ ಬಡ ಬ್ರಾಹ್ಮಣ ತರುಣನಿಗೆ ಹೇಳಿದನು. ಅವನು ಒಳ್ಳೆ ಮನೋಭಾವನೆಯಿಂದ ಧನ ಮತ್ತು ಪತ್ನಿಯ ಬಯಕೆಯನ್ನ ಸಂಕಲ್ಪಿಸಿ 16 ಸೋಮವಾರ ವ್ರತವನ್ನು ಯಥಾಸಾಂಗವಾಗಿ ಪರಿಪಾಲಿಸಿದನು. ವ್ರತವನ್ನು ಮುಗಿಸಿ ಉದರ ಪೋಷಣೆಗಾಗಿ ಸಂಚಾರವನ್ನು ಕೈಗೊಂಡನು. ಹಾಗೆಯೇ ಸಂಚರಿಸುತ್ತಾ ಒಂದು ನಗರಕ್ಕೆ ಬಂದನು. ಅದು ರಾಜಧಾನಿಯ ಪಟ್ಟಣವಾಗಿತ್ತು. ಅಲ್ಲಿನ ಅರಸು ಉಪವರಳಾದ ತನ್ನ ಮಗಳ ವಿವಾಹವನ್ನು ಸಾರಿದ್ದನು. ಕನ್ಯಾಪೇಕ್ಷೆಗಳಾಗಿ ಅನೇಕ ದೇಶಗಳ ರಾಜಪುತ್ರರು ನೆರೆದಿದ್ದರು. ಅರಸು ಲಗ್ನ ಮಂಟಪವನ್ನು ಚೆನ್ನಾಗಿ ಶೋಭೆಗೊಳಿಸಿದ್ದನು. ಲಗ್ನದ ಸಮಯವು ಸಮೀಪಿಸಿತು. ಆನೆಯ ಸೊಂಡಿಲಿನಲ್ಲಿ ಹೂಮಾಲೆಯನ್ನು ಕೊಟ್ಟು ಲಗ್ನ ಮಂಟಪದಲ್ಲಿ ಬಿಡಲಾಯಿತು. ಆನೆಯು ಯಾರ ಕೊರಳಿಗೆ ಮಾಲೆಯನ್ನು ತೊಡಿಸುವುದೋ ಅವರಿಗೆ ತನ್ನ ಮಗಳನ್ನು ಕೊಡುವುದಾಗಿ ರಾಜನು ಪ್ರಕಟಿಸಿದ್ದನು. ಅಲ್ಲಿನ ಮೋಜು ನೋಡಲು ಮನೋರಂಜನೆಗಾಗಿ ಈ ದರಿದ್ರ ಬ್ರಾಹ್ಮಣ ಯುವಕನು ಲಗ್ನ ಮಂಟಪಕ್ಕೆ ಬಂದಿದ್ದನು. ಆನೆಯು ಲಗ್ನ ಮಂಟಪದಲ್ಲಿ ಅತ್ತಿತ್ತ ಸುಳಿದಾಡತೊಡಗಿತು. ಕೊನೆಗೆ ಕರ್ಮ ಧರ್ಮ ಸಂಯೋಗದಿಂದ ಈ ಬ್ರಾಹ್ಮಣ ಯುವಕನ ಕೊರಳಿಗೆ ಅದು ಹೂಮಾಲೆಯನ್ನು ಹಾಕಿತು. ಎಲ್ಲರೂ ಶಂಭೋ ಹರಹರ ಮಹಾದೇವ ಎಂದು ಘನಗಂಭೀರವಾಗಿ ಗರ್ಜಿಸಿದರು. ತಾನು ಪಣ ತೊಟ್ಟಂತೆ ಅರಸನು ತನ್ನ ಮಗಳನ್ನ ಆ ದರಿದ್ರ ಬ್ರಾಹ್ಮಣನಿಗೆ ದಾರೆ ಎರೆದುಕೊಟ್ಟನು. ಅಲ್ಲದೆ ತನಗೆ ಗಂಡು ಮಕ್ಕಳಿಲ್ಲದ ಕಾರಣ ತನ್ನ ನಂತರ ಅಳಿಯನನ್ನು ರಾಜ್ಯಕ್ಕೆ ಉತ್ತರಾಧಿಕಾರಿಯನ್ನಾಗಿ ಮಾಡಿದನು. ಮುಂದೊಂದು ದಿನ ಆ ಪತಿ ಪತ್ನಿಯರು ಸಂತೋಷದಿಂದ ಏಕಾಂತದಲ್ಲಿ ಕುಳಿತು ಸರಸ ಸಲ್ಲಾಪಗಳಲ್ಲಿ ತೊಡಗಿರುವಾಗ ಪತ್ನಿಯು ಪತಿಯನ್ನು ಕುರಿತು, ಮಹನೀಯರೇ, ಅದಾವ ಮಹತ್ಪುಣ್ಯದ ಫಲವಾಗಿ ಹುಟ್ಟು ಬಡವರಾದ ನಿಮಗೆ ಆಗರ್ಭ ಸಿರಿವಂತಳಾದ ನಾನು ದೊರೆತೆನು, ಹೇಳುವುದಾಗಬೇಕು ಎಂದು ಕೇಳಿದಳು. ಆಗ ಪತಿಯು 16 ಸೋಮವಾರ ವ್ರತಾಚರಣೆಯ ಮಹಿಮೆಯನ್ನು ಅರುಹಿದನು. ಮುಂದೆ ಆ ದಂಪತಿಗಳು ಈ ಸುಖಪ್ರದ ಕಲ್ಯಾಣದ ಇಚ್ಛಿತ ಫಲಪ್ರದವಾದ ವ್ರತವನ್ನು ಆಚರಿಸುತ್ತಾ ಸಕಲ ಸುಖೋಪಭೋಗಗಳನ್ನು ಪಡೆದರು. ಅನಂತರ ಕೇವಲ ಮುಮುಕ್ಷುಗಳಾಗಿ ಈ ವ್ರತವನ್ನಾಚರಿಸಿ ಶಿವ ಸಾಯುಜ್ಯವನ್ನು ಹೊಂದಿದರು ಎಂಬಲ್ಲಿಗೆ ದರಿದ್ರನಿಗೆ ರಾಜ್ಯ ಮತ್ತು ಪತ್ನಿಯ ಪ್ರಾಪ್ತಿ ಎಂಬ 5ನೇಯ ಅಧ್ಯಾಯವು ಸಂಪೂರ್ಣವಾಯಿತು.